ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ.
ಮೂವಿ ಪೂಜೆ ಐತಿ ಇದ್ರದ್ದು ಏನು ಕೋಯಿಲ್ ಕಾರ್ ಎಲ್ಲ ಕಡೆ ಇದೇ ಹಾಕ್ಬೇಡ ಇನ್ನೊಂದು 2-3 ಹೇಳವ ಏನಂತ ಹೇಳ ಇದ್ರೆ ಅಲ್ಲೇ ದೇಸಾಯಿ ಮೂಡಿಸ್ತೀನಿ ಅವಾಗ ಮೂಡಿಸ್ತೀನಿ ಹೋಗಿ ಬಿಡ ಕೈ ಬಿಡ ಅವ್ರ ಇಲ್ಲೋಡ ಗಾಡಿಗೆ ಹಾಯಾರ ಕೈ ಬಿಡಬೇಕು ಓದ್ಸದೀನಿ ಭಾಳ ದೇಸಾಯಿ ಅಲ್ಲ ಶ್ರದ್ಧಾ ಏನಪ್ಪ ಏನಿದೆ ಇದ್ರದ್ದು ಆಶೀರ್ವಾದ ಆಗೈತಲ್ಲ ಸರ್ ನಮಸ್ಕಾರ. ಸರ್ ತನ್ನ ಹೆಸರು? ನನ್ನ ಹೆಸರು ಸದ್ದಾಂ ಫೋಟೋಸ್ ಅಂತ ಹೇಳಿ. ನಾನು ಬಿಜಾಪುರ ಜಿಲ್ಲೆ ಮುದ್ದೇವ ತಾಲೂಕಿನ ನಿವಾಸಿ. ಪ್ರಪ್ರಥಮದಲ್ಲಿ ಸಿದ್ದಪ್ಪ ಅಜ್ಜಾರು ಹಾಗೂ ನಮ್ಮ ಶಿವಕುಮಾರ್ ಅಜ್ಜರ ಪಾದಕಮಲದಲ್ಲಿ ನಾನು ನಮನಗಳನ್ನು ಸಲ್ಲಿಸಿ 2 ತಿಂಗಳ ಹಿಂದೆ ನಾನು ಈ ಮಠಕ್ಕೆ ಆಗಮಿಸಿದೆ. ಪ್ರಥಮ ಸಲ ನಾನು ಆಗಮಿಸಿದಾಗ ಅಜ್ಜಾರು ಅವಾಗ ಆಶೀರ್ವಾದ ಮಾಡಿದ್ರು. ನೀನು ನಿಮ್ಗೆ ಇಲ್ಲಿ ಬರಕ್ ಪ್ರೇರಣೆ? ಇಲ್ಲಿ ಬರಕ್ ಪ್ರೇರಣೆ ಅಂದ್ರೆ ನಾನು ಯೂಟ್ಯೂಬ್ ನಲ್ಲಿ ನೋಡಿದ್ದೆ, ಈ ಮಠದ ಬಗ್ಗೆ ತಿಳ್ಕೊಂಡಿದ್ದೆ. ನಾನು ತಿಳ್ಕೊಂಡ ನಂತರ ನನ್ಗೆ ಮನಸ್ಸಲ್ಲಿ ಆಸಕ್ತಿ ಹುಡ್ತಿ ಮಠಕ್ಕೆ ಬರ್ಬೇಕು, ಅಜ್ಜರ ಭಕ್ತರ ಆಗ್ಬೇಕು. ನಾನು ಇಲ್ಲಿ ಏನು ತಪಸ್ಸಿನೆಲ್ಲ ಇದು ಎಲ್ಲ ವೀಕ್ಷಣೆ ಮಾಡಿ ಇಲ್ಲಿ ಆಶೀರ್ವಾದ ತಗೋಬೇಕಂದ್ರೆ ನಾನು ಬಂದಾಗ ಪ್ರಥಮ ಸಲ ಬಂದಾಗೆ ಅಜ್ಜಾರು ನನಗೆ ಆಶೀರ್ವಾದ ಮಾಡಿದ್ರು. ಇಲ್ಲೇ ನಿಮ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದೆ, ನೀನ್ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ನಾಮನಿರ್ದೇಶನ ಸದಸ್ಯರಾಗ್ತಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದ್ರ ತಕ್ಕಂಗೆ ಇವತ್ತು ನಾನು ವಿಜಯಪುರ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷನಾಗಿ ನೇಮಕ ಆಗಿನಿ. ಆ ನೇಮಕ ಆಗಕ್ಕೆ ಕಾರಣ ಯಾರಾದ್ರೆ ನನ್ನ ಪೂಜ್ಯ ಗುರುಗಳಾದಂತ ಶಿವಕುಮಾರ್ ಅಜ್ಜರ ಆಶೀರ್ವಾದದಿಂದ ನಾನು ಇಲ್ಲಿ ಆದೇಶ ಆಗಿದೆ. ಮತ್ತು ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಅಜ್ಜಾರು ಅವರದೇ ಆದಂತ ದಾಟಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಈ ಮಠ ಒಂದು ಜಾತ್ಯತೀತ ಮಠ. ಈ ಮಠದಲ್ಲಿ ಯಾವುದೇ ಜಾತಿ ಇಲ್ಲ, ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ಈ ಜಾತಿಯಲ್ಲಿ ನಡ್ಕೋತಾರೆ, ಈ ಮಠದಲ್ಲಿ ನಡ್ಕೋತಾರೆ. ಮತ್ತು ಇತ್ತೀಚಿನ ದಿನಗಳ ಹಿಂದೆ ಪೂಜ್ಯ ಗುರುಗಳಿಗೆ ಒಂದು ಅಪಘಾತ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಗೆಲ್ಲ ನೋವಾಗಿತ್ತು. ಏನಪ್ಪಾ ಅಜ್ಜಾರು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು, ಆದ್ರೆ ಅಜ್ಜರಿಗೆ ಈ ತರ ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ನೋವಿತ್ತು. ಆದ್ರೆ ಸಿದ್ದಪ್ಪ ಅಜ್ಜರ ಆಶೀರ್ವಾದದಿಂದ ಮತ್ತು ಪಾವಡದಿಂದ ನಮ್ಮ ಗುರುಗಳಿಗೆ ಏನೂ ಆಗಿಲ್ಲ. ಅದೊಂದು ಕೂಡ ನಮಗೆ ಸಂತೋಷದ ಸಂಗತಿ. ಪುನಃ ಮತ್ತೆ ಮಠಕ್ಕೆ ಇವತ್ತು ಮರಳಿದ್ದಾರೆ, ಭಕ್ತಾದರಿಗೆ ದರ್ಶನ ನೀಡ್ತಾ ಇದ್ದಾರೆ ಮತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನೀವು ಕೂಡಿ ಎಲ್ಲರೂ ಪಡೆಯೋಣ. ಈಗ ಜನವರಿಗೆ ನಾವು ಈ ಮಠದ ಒಂದು ಜಾತ್ರೆ ಮಾಡ್ತೀವಿ ಏನ್ರಿ? 14, 15, 16 14, 15, 16 3 ದಿನ ನೀವೆಲ್ಲಾ ಕೆಲಸ ಬಿಟ್ಟು ಬಂದು ಸೇವೆ ಮಾಡಕ್ ಸಿದ್ರಿದ್ರಿ? ಆಯ್ತು, ಬರ್ತೀನಿ ನಾನು. ಹೋದ್ ಸಂಕ್ರಮಣಕ್ಕೆ ಇಲ್ಲೇ ಜಾತ್ರೆ ಆಗಿತ್ತು, ಅವಾಗ ಅಪ್ಪರ ಆದೇಶ ಕೂಡ ಆಗಿತ್ತು. ನಾನು ಸಂಕ್ರಮಣ ದಿನಾನೇ ಇಲ್ಲಿದ್ದೆ. ಇಲ್ಲಿದ್ದು ನನ್ನ ಕಡೆ ಆದಂತ ಏನ್ ಸೇವೆ ನಾನು ಸಲ್ಲಿಸ್ಬೇಕು ಇಲ್ಲಿ ಬಂದು ಸಲ್ಲಿಸ್ತೇನೆ. ಈ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮಠದ ಬಗ್ಗೆ? ಅದೇ ಹೇಳಿದ್ನಲ್ಲ, ಇದೊಂದು ಮಠ ಜಾತ್ಯತೀತ ಮಠ. ಆತರ ಅಲ್ಲ, ಇಲ್ಲಿ ಸಿದ್ದಪ್ಪಾಜಿ ಅವ್ರದಾಯ್ತು, ಮಠದ್ದು ಆಯ್ತು ಎಲ್ಲ ಹೇಳಿದ್ರಿ. ಈ ಬರುವಂತ ಜನಗಳಿಗೆ, ಯಾಕಂದ್ರೆ ಇಲ್ಲಿ ಇನ್ನೊಂದೇನು ಪವಾಡದ ಅಂದ್ರ, ನೀವು ಬೇರೆ ಮಠಗಳಿಗೆ ಹೋದ್ರೆ ನೀವು ದುಡ್ಡು ಕೊಡ್ಬೇಕು, ಪಾಳೆ ಹಚ್ಚಬೇಕು, 10,000 ಡಿಪಾಸಿಟ್ ಕಟ್ಟಬೇಕು ಎಲ್ಲ ಇರ್ತದೆ. ಬಟ್ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲಿದೆ ಇದೊಂದು ವಿಚಿತ್ರ ಸಂಗತಿ. ಯಾಕಂದ್ರೆ ನಾನು ಕೂಡ ಹಲವಾರು ದರ್ಗಾಕ್ಕೆ, ಹಲವಾರು ಮಠಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ. ಆದ್ರೆ ಈ ಮಠದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಈ ಅಜ್ಜಾರು ತಮ್ಮ ಕೈಲಾದಂತ ಸೇವೆ ಮತ್ತು ಸಹಾಯ ಭಕ್ತಾದಿಗಳಿಗೆ ಮಾಡ್ತಾರೆ. ಆದ್ರೆ ಅವರಿಂದ ಅವ್ರು ಏನೋ ಅಪೇಕ್ಷೆ ಪಡೋದಿಲ್ಲ. ಈಗ ನನ್ನ ಹತ್ರ ಯಾರೋ ಇವ್ರಿಗೆ ನಾ ಅಜ್ಜಾರಿಗೆ ಏನು ಕೊಟ್ಟಂದ್ರೆ ಅಜ್ಜಾರು ತಿರ್ಗಾ ಮತ್ತೊಬ್ಬರಿಗೆ ಕೊಟ್ಬಿಡ್ತಾರೆ. ಇದೊಂದು ಈ ಮಠದ ವೈಶಿಷ್ಟ್ಯ ಆಗಿದೆ. ಇದಕ್ಕೆ ನಾವೆಲ್ಲರೂ ಪ್ರೀತಿಸ್ಬೇಕು. ಮತ್ತು ಇಂಥ ಎಲ್ಲರ ಅಜ್ಜರ ನಾವೇನ್ ಪಡೆದಿದ್ವಿ, ನಾವೆಲ್ಲರೂ ಪೂರ್ವ ಜನ್ಮದ ಪುಣ್ಯವನ್ನೇ ಮಾಡಿದ್ವಿ. ಈ ಬರುವಂತ ಭಕ್ತಾದಿಗಳಿಗೆ ಇರುವಂತ ಇನ್ನೊಂದು ಚರಿತ್ರೆ ಇದೆ, ಇನ್ನೊಂದು ಇತಿಹಾಸ ಇದೆ. ಬೇರೆ ಬೇರೆ ಮಠಕ್ಕೆ ಹೋದ್ರೆ 12 ಗಂಟೆಯಿಂದ 3 ಗಂಟೆ ಪ್ರಸಾದ, ಸಂಜೆ 6ರಿಂದ 7 ಗಂಟೆ ಪ್ರಸಾದ. ಬಟ್ ಇಲ್ಲಿ ಹಂಗಿಲ್ಲ, 24x7 ಅಂದ್ರೆ ಆ ಒಂದು ಪ್ರಸಾದದ ವ್ಯವಸ್ಥೆ ಇಲ್ಲಿ ಯಾರು ತಂದು ಕೊಡ್ತಾರೋ, ಅದು ಹೆಂಗ್ ಬಂದ್ ಬೀಳುತ್ತೋ, ಎಲ್ಲಿಂದ ಬರುತ್ತೋ, ಬಟ್ 24 ತಾಸುನು ಇಲ್ಲಿ ಪ್ರಸಾದ ಸಿಗತ್ತೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನೋಡ್ರಿ, ನಾನು ಪ್ರಥಮ ಸಲ ಬಂದಾಗ ನನಗೆ ಇಲ್ಲೇ ವಿಚಿತ್ರ ಆಗಿತ್ತು. ಇದೊಂದು ದಾಸೋಹ ಮಠ ಮತ್ತು
ಇಷ್ಟೆಲ್ಲ ಜನರು ಕೂಡ ಇಲ್ಲಿ ಬರ್ತಾರೆ ಅಂದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ನಾನು ಅವಾಗ ಪ್ರಥಮ ಸಲ ಬಂದಾಗೆ ನಾನು ತಿಳ್ಕೊಂಡಿದ್ದೆ. ಅದ್ರ ತಕ್ಕಂಗೆ ಇಲ್ಲಿ ಯಾವತ್ತೂ ಬಂದ್ರು ಕೂಡ ನಾನು ಒಂದ್ಸತಿ ಹಿಂದೆ MP ಇಲೆಕ್ಷನ್ ಅಲ್ಲಿ ಅಜ್ಜಾರಿಗೆ ಫೋನ್ ಮಾಡಿದೆ. ಅವ್ರ ಅಜ್ಜಾರು ಬೇರೆ ಕಡೆ ಇದ್ರು. ಅವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ಲೋಕಸಭಾ ಅಭ್ಯರ್ಥಿ ಆದಂತ ಅಲ್ಗೂರು ಸಾಹೇಬ್ರಿಗೆ ನಾವು ಇಲ್ಲಿ ರಾತ್ರಿ 11 ಕರ್ಕೊಂಡ್ ಬಂದಿದ್ದೆ ನಾನು, ಮಧ್ಯರಾತ್ರಿ. ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ನಮಗೆ ಪ್ರಸಾದ ವ್ಯವಸ್ಥೆ ಆಗಿತ್ತು. ಆದ್ರೆ ಇಂಥ ಮಠ ನಾವೆಲ್ಲ ಪ್ರೀತಿಸ್ಬೇಕು. ಮತ್ತು ಈ ಮಠದಲ್ಲಿ ಏನೇನೋ ಪವಾಡಗಳಿವೆ, ಅದರ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ನಮ್ಮ ಕೈಲಾದಂತ ಸೇವೆ ನಾವು ಇಲ್ಲಿ ಮಠಕ್ಕೆ ಸಲ್ಲಿಸ್ಬೇಕು. ಇಲ್ಲಿ ಇನ್ನೂ ಒಂದು ಪವಾಡ ಅದ. ಎಲ್ಲಾ ಕಡೆ ಹೋದ್ರೆ ಫಸ್ಟ್ ದೇವ್ರಿಗೆ ಹೋಗಿ ನೈವೇದ್ಯ ಮಾಡಿ ಬಂದು ದೇವರಿಗೆ ನಮಸ್ಕಾರ ಮಾಡ್ಬೇಕು. ಬಟ್ ನಮ್ಮಲ್ಲಿ ಇಲ್ಲಿ ಸಿಸ್ಟಮ್ ಚೇಂಜ್ ಅದ. ಈ ಫಸ್ಟ್ ಹೋಗಿ ಪ್ರಸಾದ ಮಾಡ್ಕೊಂಡೆ ಆಮೇಲೆ ದೇವ್ರಿಗೆ ಭೇಟಿ ಆಗ್ಬೇಕು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇದೇ ಹೇಳಿದ್ನಲ್ಲ, ಈ ಅಜ್ಜಾರ ಏನ ಆದರ್ಶ ಇದೆ ಅಲ್ಲ, ಇದು ನಮ್ಗೆಲ್ಲ ಪ್ರೇರಣೆ. ಇಂಥ ಮಠಗಳು ಬೆರಳೆಣಿಕೆ ಅಷ್ಟು ಮಠಗಳು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲ, ನಮ್ಮ ದೇಶದಲ್ಲಿ ಬೆರಳೆಣಿಕೆಯಲ್ಲಿದೆ. ಅದರಲ್ಲಿ ಪ್ರಥಮ ಯಾವ್ದಾದ್ರು ಮಠ ಇದ್ರೆ ಅದು ಸಿದ್ದನಕೊಳ ಮಠ. ನಮಸ್ಕಾರ ಎಲ್ಲರಿಗೂ. ನಾವು ಸಿದ್ದನಕೊಳ ಮಠದ ಸ್ವಾಮೀಜಿಗಳು. ಈ ಇತ್ತೀಚೆಗೆ ನನಗೆ ಅಪಘಾತ ಆಗಿತ್ತು. ಆ ಅಪಘಾತ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಟೈಮ್ದೊಳಗೆ ನನಗೆ ಒಂದು ವಿಶೇಷ ಅಂದ್ರೆ ನಾನು ಭಕ್ತರು ಗಳಿಸಿದ್ಕ ಉಳಿದಿದ್ದೀನಿ. ನಾನು ಅವತ್ತೇನಾದ್ರೂ ನಾನು ಭಕ್ತರನ್ನ ಗಳಿಸ್ಲಿಲ್ಲ ಅಂದ್ರೆ ನಾನು ಬದುಕಿರ್ತಿರ್ಲಿಲ್ಲ. ಜಾತ್ಯತೀತವಾಗಿನ ನಾನು ಎಲ್ಲರಿಗೂ ಕಂಡಿದ್ದೀನಿ. ಅಂತ ಟೈಮ್ನಲ್ಲಿ ಒಬ್ಬ ಮುಸ್ಲಿಂ ಆಂಬುಲೆನ್ಸ್ನ ಹೊಡೆಯೋ ಡ್ರೈವರ್ ಹಿಂದಕ್ಕೆ ಆಶೀರ್ವಾದ ಮಾಡಿದ್ದೆ. ಅವನೇ ಬಂದು ನನಗೆ ಕಾಪಾಡಿದ ಅದೇ ಸ್ಪಾಟ್ನಲ್ಲೇ ಹಿಂದ. ಆ ಶಕ್ತಿ ನಮ್ಮ ಮಠದ ಜಾತ್ಯತೀತ ಇರೋದಕ್ಕೆ ಅದು ಮೂಲ ಪ್ರೇರಣೆ ನೋಡ್ರಿ. ಅವ ಬಂದು ನನಗೆ ನಮ್ಮ ಅಜ್ಜಾರ ಇವರು ಅಂತೇಳಿ ನಾನು ಕರ್ಕೊಂಡು ಹೋದ. ಆಮೇಲೆ ನಮ್ಮ RD ಬಾಬು ಅಲ್ಲಿ ಹೋಗಿಂದ ನನ್ನ ರಕ್ತದ ಒಂದು ಇದನ್ನ RD ಬಾಬು ಮಾಡಿದ. ಅದನ್ನ ನಾವು ಇವತ್ತು ನೆನೆಸ್ಬೇಕು. ಯಾಕಂದ್ರೆ ಅವ ಸುಮಾರು 5-6 ಬ್ಲಡ್ ಬಾಟಲ್ ನನಗೆ ಯಾರ್ಯಾರನ್ನೂ ಕರ್ಕೊಂಡು ಬಂದು ಅಲ್ಲಿ ಬ್ಲಡ್ ಕೊಡಿಸಿ ಇವತ್ತು ಮುಸ್ಲಿಂ ಒಬ್ಬ ಪತ್ರಕರ್ತವ. ಇಷ್ಟೆಲ್ಲ ನಮ್ಗೆ ಜಾತ್ಯತೀತವಾಗಿನ ನಾವು ಇದ್ದಿದ್ದಕ್ಕೇನೆ ನಮ್ಗೆ ಉಳಿಸ್ಕೊಂತಾರ ಜನ. ಏನು ನಾವು ನಮ್ಮ ಮಠಕ್ಕೆ ಯಾವುದೂ ಜಾತಿ ಇಲ್ಲ, ಪಕ್ಷ ಇಲ್ಲ, ಸರ್ವಾಂತರ್ಯಾಮಿ ಭಕ್ತರು ಅದಾರ. ನನಗೆ ಸರ್ವ ಜಾತಿ ಸರ್ವ ಪಕ್ಷದ ಜನರು ಇಲ್ಲಿ ಭಕ್ತರಾಗಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ ದೇವಸ್ಥಾನದ ಹೊರಗೆ ಹೆಂಗೆ ಚಪ್ಪಲಿ ಬಿಡ್ತೀರಿ ಹಂಗೆ ಬಿಟ್ಟು ಬರ್ರಿ ಅಂತೀನಿ. ಅಂದಲ್ಲೇ ನನಗೆ ಗೌರವ ಕೊಡ್ತಾರೆ ಎಲ್ಲ. ವಿಶೇಷ ಅಂದ್ರೆ ಈಗ ನಮ್ಗೆ ನಾನು ಇವತ್ತು ನಮ್ಮ ಹೆಬ್ಬಳ್ಳಿ ಅಜ್ಜಾರ ಅದಾರ, ಅವರು ನನ್ನ ಮ್ಯಾಗ ಭಾಳ ಅಭಿಮಾನ. ಅವರು ಹುಟ್ಟಹಬ್ಬಕ್ಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾನು. ಒಂದು ವಿಶೇಷ ಅಂದ್ರೆ ಆ ಅಜ್ಜರು ಕೂಡ ನನಗೆ ಆಶೀರ್ವಾದ ಮಾಡಿದೆ ಅಂತವ್ರು. ಅವ್ರು ಲಡ್ಡು ಮುತ್ಯ ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಈ ಅಜ್ಜ ನನಗೆ ಆಶೀರ್ವಾದ ಮಾಡ್ಯಾನ. ನಾನು ಒಳ್ಳೆ ರೀತಿಯಿಂದ ಇವತ್ತಿಗೆ ನನ್ನ ಮಗನ ಹಾಗೆ ನೋಡ್ತಾರ ಅವ್ರು. ಅವೊಂದು ವ್ಯಕ್ತಿತ್ವ ಪಡೆದಂಥವ್ರು ಯಾರಾದ್ರೂ ಇದ್ರೆ ಹೆಬ್ಬಳ್ಳಿ ಅಜ್ಜರು. ಅವ್ರು ಆಹ್ವಾನ ಕೂಡ ಮಾಡ್ಯಾರ. 15ನೇ ತಾರೀಕಿಗೆ ಆಹ್ವಾನ ಮಾಡ್ಯಾರ. ನಾನು ಬರ್ತೀನಿ, ಎಂಥ ತ್ರಾಸ ಇದ್ರು ಬರ್ತೀನಿ, ಬಂದು ಅವ್ರ ಆಶೀರ್ವಾದ ತಗೋತೀನಿ ನಾನು. ಯಾಕಂದ್ರೆ ಪೂಜ್ಯರು ನನಕಿನ ಹಿರಿಯರು ಅವರು, ಅವ್ರಿಗೆ ಗೌರವ ಕೊಡೋದು ನಮ್ಮ ಧರ್ಮ. ಆ ಒಂದು ವಯಸ್ಸಿಗೆ ನಾವು ಬೆಲೆ ಕೊಡ್ಬೇಕಾಗ್ತೈತಿ. ಅಲ್ಲಿ ಧರ್ಮ ಜಾತಿ ಬರೋದಿಲ್ಲ. ಒಂದ್ ಮೇಲಾಗಿ ಗುರುಗಳು ಇದ್ದಾರೆ, ಅವರು ಧರ್ಮದ ಜಾತಿ ಗುರುಗಳು ಇದ್ದಾರೆ. ಅಲ್ಲಿ ಕೂಡ ಜಾತ್ಯತೀತವಾಗಿದೆ. ಅಲ್ಲಿ ಹಿಂದೂಗಳು ಸಾಕಷ್ಟು ಜನ ಹೋಗ್ತಾರೆ, ಇಲ್ಲಿ ಮುಸ್ಲಿಮ್ಸ್ ಸಾಕಷ್ಟು ಜನ ಬರ್ತಾರೆ ನಮ್ಮ ಮಠಕ್ಕೂ. ಅದು ಒಂದು ಭಾವೈಕ್ಯತೆಯ ಮಠಗಳು ಇವೆರಡು. ಎರಡು ಕಣ್ಣು ಇದ್ದಂಗ. ಈ ಕಣ್ಣಿ ನೋವಾದ್ರೆ ಆ ಕಣ್ಣಿ ನೋವಾಗುತ್ತೆ, ಆ ಕಣ್ಣಿ ನೋವಾದ್ರೆ ಈ ಕಣ್ಣಿ ನೋವಾಗುತ್ತೆ. ಬಾಗಲಕೋಟೆ ಜಿಲ್ಲೆಯನ್ನೇ 2 ಮಠಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದನೇ ಎಲ್ಲ ಭಕ್ತರು ನಮ್ಗೆ 2 ಮಠಕ್ಕೂ ನಡ್ಕೊಂತಾರ ಅಂತ ಹೇಳ್ತೀನಿ ಇವತ್ತು. ಬಹಳ ಅದ್ಭುತವಾಗಿ ಆ ಮಠನೂ ನಡೀತಾ ಇದೆ, ಅದ್ಭುತವಾಗಿ ನಮ್ಮ ಮಠನೂ ನಡೀತಾ ಇದೆ. ಹೀಗಾಗಿ ಆ ಅಜ್ಜರಿಗೆ ನಮ್ಮ ಮಠದ ಪರವಾಗಿ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಹುಟ್ಟಹಬ್ಬದ ಶುಭಾಶಯ ಹೇಳ್ತಾ, ಅವತ್ತು ನಮ್ಮ RD ಬಾಬು ಕೂಡ ಬಹಳ ಮೊದಲಿಂದ ನಾ ಹೇಳಿಲ್ಲ ನಿಮ್ಗೆ, ಪ್ರತಿ ವರ್ಷ ನಮಗೆ ಕಾಯಿಪಲ್ಯದ ಸೇವೆ ಮಾಡಿದಂಥವ್ರು ಮುಸ್ಲಿಮ್ಸ್. ಅದನ್ನ ಅರ್ಥ ಮಾಡ್ಕೋರಿ ನೀವು. ಮಲಿಕ್ ಬಾಗ್ವಾನ್ ಮತ್ತು ಅಬ್ದುಲ್ ಬಾಗ್ವಾನ್ ಅನ್ನೋರು ಪ್ರತಿ ವರ್ಷ ಲೋಡ್ ಗಟ್ಲೆ ಕಾಯಿಪಲ್ಯ ಕಳಿಸ್ತಾರ, ಅಮಾಸೆಗೂ ಕಳಿಸ್ತಾರ. ಇಷ್ಟೆಲ್ಲ ಅಲ್ಲಿ ಧರ್ಮ ಜಾತಿ ತಂದ್ರೆ ಯಾರು ಕಳಿಸ್ತಿದ್ರು? ಈಗ ನಾವು ಕಾಯಿಪಲ್ಯ ಬೆಳಿತೀವಿ, ಅವ್ರು ಮುಸ್ಲಿಮ್ಸು ಬೆಳೆದಿರ್ತಾರ ಅಲ್ಲಿ. ಇದು ಮುಸ್ಲಿಮ್ಸ್ ಅಂತೇಳಿ ಬಿಡಕ್ಕಾಗತ್ತ? ಅಥವಾ ಹಿಂದೂಗಳು ಬೆಳೆದಿರ್ತಾರ, ಇದು ಹಿಂದೂಗಳದ ಅಂತೇಳಿ ಮುಸ್ಲಿಂ ಬಿಡ್ತಾರ? ಎಲ್ಲರೂ ಭಾವೈಕ್ಯತೆಯಿಂದ ಬದುಕೋಬೇಕು. ಇದು ಭಾರತೀಯರು, ಮೊದಲು ನಾವು ಭಾರತೀಯರು ಅನ್ನೋದು ಅರ್ಥ ಮಾಡ್ಕೋಬೇಕು. ಹಿಂದೂ ಮುಸ್ಲಿಂ ಭಾವೈಕ್ಯತವಾಗಿ ಇದ್ರೆ ಅವ್ರಿಗೆ ಅಧಿಕಾರ ಇದೆ, ನಮಗೂ ಅಧಿಕಾರ ಇದೆ ಬದುಕೋಕೆ. ಸುಮ್ಮನೆ ಈ ರಾಜಕಾರಣಿಯಿಂದ ಹಿಡಿದು ಗದ್ಲಕ್ಕೆ ಬಿಡೈತಿದ್ರು. ಈ ರಾಜಕಾರಣಿಗಳೇ ಒಂದ್ ಸ್ವಲ್ಪ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾನು. ಹೋದ ಒಂದು ಜಾತ್ರೆಯಲ್ಲಿ ಹೌದೌದು, ಯಾರು ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡ್ತಾರೆ ಅವ್ರ ಮನೆಗೆ ಹೋಗ್ತಾರ ಅನ್ನುವಂಥದ್ದು ನಿಮ್ಮ ಭವಿಷ್ಯವಾಣಿ ಸತ್ಯವಾಗಿದೆ.
ಯಾಕಂದ್ರೆ ಅದು ಇರ್ಲಿ ಬಿಡು, ಅವೆಲ್ಲ ರಾಜಕೀಯ ತರೋದ್ ಬೇಡ ನಾವು. ರಾಜಕೀಯ ಅಂದ್ರೆ ಎಲ್ಲ ಇರ್ಲಿ, ಭವಿಷ್ಯವಾಣಿ ನಾವೇನಂತೀವಿ ಭವಿಷ್ಯವಾಣಿ ನಾವು ನೋಡಿದಿಲ್ಲ, ಅದ್ ನೋಡಿದಾನ, ಅದನ್ನ ಕೇಳ್ಬೇಕು. ಅವ್ರ ಏನ ಕೇಳಿದ್ರು ಅದನ್ನ ಕೇಳ್ಬೇಕು, ನಾನು ಕೇಳಂಗಿಲ್ಲ. ಅದನ್ನ ಹೇಳ್ತೀನಿ ನೋಡು, ರಾಜ್ಯ ನಿಮ್ ಕಡೆ ನೋಡ್ತಾನ ಅಂದ್ರೆ ನಾನ್ ಏನ್ ರೈತರ ಅವನ ಕೇಳ್ಬೇಕು. ನೀವು ನಾನು ಕೇಳಕ್ ಬಂದ್ರೆ ಕೇಳಂಗಿಲ್ಲ. ನಾನು ಏನ್ ಕೇಳೋದು ಅಲ್ಲಿ ಗದ್ಗೆ ಕೇಳ್ರಿ ಅಂತೀನಿ ನಾ. ಯಾಕಂದ್ರ ಈ ಸಮಸ್ಯೆಗಳು ಹೆಂಗದ ಉದ್ಭವಿಸ್ತಾ ಇದಾವ ಅಂದ್ರೆ ರಾಜಕಾರಣದಿಂದ ಹಿಂದೂ ಮುಸ್ಲಿಂ ಜಗಳ ಆಗ್ತಾ ಇದೆ ಅನಿಸ್ತಾ ಇದೆ. ನಾನು ವೋಟ್ ಬ್ಯಾಂಕ್ ಸಂಬಂಧ ಇವೆಲ್ಲ ಮಾಡಬಾರ್ದು. ಏನು ಎಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬದುಕುವಂತ ಹಕ್ಕನ್ನು ಹೊಂದಿದಂಥವ್ರು ಭಾರತೀಯರು, ಎಲ್ಲಾ ಧರ್ಮದವರು, ಎಲ್ಲಾ ಜಾತಿ, ಒಬ್ರ ಅಂತ ಅಲ್ಲ ನಾ ಹೇಳೋದು. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಜಾತಿಯವರು ನಾವು ಮೊದಲು ಭಾರತೀಯರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲರೂ ಭಾರತೀಯರು. ಈ ಭಾರತದ ನೆಲದ ಮೇಲೆ ಇರೋರು ನೆಲಕ್ಕಾಗಿ ಹೋರಾಡಬೇಕು, ಜಾತಿಗಾಗಿ ಹೋರಾಡಬಾರ್ದು, ದೇಶಕ್ಕಾಗಿ ಹೋರಾಡಬೇಕು. ಅದು ನಮ್ಮ ಕಾನ್ಸೆಪ್ಟ್ ಇರ್ಬೇಕು. ಜಾತಿ ಪಕ್ಷ ಇವತ್ತು ಇರ್ತಾವ, ನಾಳೆ ಹೋಗ್ತಾವ. ಅದಕ್ಕಿಂತ ಮೊದಲು ನಾವು ಎಲ್ಲರಿಗೂ ಇದು ಜಾಗೃತಿ ಕೊಡೋದಂದ್ರ ಧರ್ಮ ಪಕ್ಷಕ್ಕಿಂತ ಮೊದಲು ನಮ್ಮ ಕುಟುಂಬ ಮೊದಲು ರಕ್ಷಣೆ ಮಾಡ್ಕೋಬೇಕು. ಕುಟುಂಬ ರಕ್ಷಣೆ ಮಾಡಿದ್ರೆ ಧರ್ಮ ಉಳಿತೈತಿ, ಧರ್ಮ ಉಳಿತಂದ್ರೆ ದೇಶ ಉಳಿತೈತಿ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಾ ಎಷ್ಟೋ ಕಡೆ ನೋಡಿದೀನಿ, ಇವತ್ತು ಜಗಳ ಆಗ್ತಾವ, ಅಲ್ಲೆಲ್ಲಿ ಸ್ಟ್ರೈಕ್ ಹೋಗ್ತಾವ. ಸ್ಟ್ರೈಕ್ ಹೋದಾಗ ಹಿಂದೂಗಳ ಇರ್ಲಿ ಮುಸ್ಲಿಮರ ಇರ್ಲಿ ಅವರು ನಿರಪರಾಧಿಗಳು ಸಾಯ್ತಾ ಇದಾರೆ. ಅಲ್ಲಿ ಯಾವ್ದಾರ ರಾಜಕಾರಣಿಗಳು ಮಕ್ಕಳು ಅಲ್ಲಿ ಸ್ಟ್ರೈಕಿಗೆ ಬಂದಿದ್ದು ನೋಡಿದಿರ ನೀವು? ಹಿಂದೂಗಳಿರ್ಲಿ ಮುಸ್ಲಿಮರ ಇರ್ಲಿ ಯಾರು ಬಂದಿಲ್ಲ, ಹೌದಿಲ್ಲ? ಅಲ್ಲಿ ಸಾಯರ್ ಯಾರು? ಹಿಂದೂಗಳಿರ್ಲಿ ಮುಸ್ಲಿಮರ ನಿರಪರಾಧಿಗಳು ಸಾಯ್ತಾ ಇದಾರೆ. ಅವರು AC ಒಳಗೆ ಕುತ್ಕೊಂಡು ಆರಾಮ್ ಇರ್ತಾರ ಅಲ್ಲಿ. ಇದನ್ನ ನಾವು ಅಲ್ಲಿ ಮೊದಲು ಹೋರಾಟ ಮಾಡುವಂತವ್ರು ಅಲ್ಲಿ ಹೋಗಿ ನಿಂದ್ರೆ ಮೊದಲು ಜಾಗೃತವಾಗಿರ್ಬೇಕು, ಹೌದಿಲ್ಲ? ಇವತ್ತು ಹಿಂದೂಗಳ ಸತ್ರುನು ನಮಗ್ ದುಃಖ ಆಗ್ತೈತಿ, ಇತ್ತ ಮುಸ್ಲಿಂ ಸತ್ರು ದುಃಖ ಆಗ್ತೈತಿ. ಯಾಕಂದ್ರೆ ಅವ್ರ ಕುಟುಂಬ ರಕ್ಷಣೆ, ಅವ್ರು ನೋಡ್ರಿ ಹೆಂಡ್ರು ಮಕ್ಕಳು ತಾಯಿಗಳು ಅವ್ರ ಪೊಲೀಸ್ ಸ್ಟೇಷನ್ ಮುಂದೆ ಅಳಿಯೋದು ಯಾವ ಹೇಳಿದ್ದಾನೆ? ಇದನ್ನ ಇದು ಯಾವತ್ತೂ ಆಗ್ಬಾರ್ದು. ಅದಕ್ಕೆ ಎಲ್ಲರೂ ಭಾವಗೀತೆಯಿಂದ ಬದುಕೋಣ ಅಂತೇಳಿ ಎರಡು ಮಾತು ಮುಗಿಸ್ತಾ ಇದ್ವಿ. ಸಿದ್ದಪ್ಪಾಜಾರ್ ಬಗ್ಗೆ ಸ್ವಲ್ಪ ಸಿದ್ದಪ್ಪಾಜಾರ್ ಅಂದ್ರೆ ಇವರೇ ಸಿದ್ದಪ್ಪಾಜಾರ್ ನಮ್ಗೆ. ಅಂದ್ರೆ ಇಲ್ಲಿ ಸಿನಿಮಾದವ್ರು ಬಂದು ಸಿನಿಮಾದಾರು ಬರ್ತಿರ್ತಾವ, ಪವಾಡಗಳು ಅದೆಲ್ಲ ನಾ ಹೇಳೋದು ನನ್ನ ಭಕ್ತರ ಸಿದ್ದಪ್ಪಾಜಾರ್. ಅವ್ರಲಿಂದನೇ ನಾವು ಇವತ್ತು ನಾವು ಈ ಮಠಕ್ಕೆ ಬೆಳೆದೈತೆ ಅಂದ್ರೆ ಈ ಮಠ ಭಕ್ತರಲ್ಲಿ ದೇವರನ್ನ ಕಾಣೋ ಮಠ ಇದು. ಇಲ್ಲಿ ಸಿನಿಮಾ ರಂಗವನ್ನ ಸಿದ್ದಪ್ಪಾಜ ಬೆಳೆಸ, ನಾನ್ ಬೆಳೆಸಿಲ್ಲ ಇದನ್ನ, ನಾನು ಹೊಸದಾಗಿ ಒಂದು ಮಾಡಕತ್ತಿಲ್ಲ. ಇದು ಸಿದ್ದಪ್ಪಾಜನ ಕಾಲದಿಂದನೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆಶೀರ್ವಾದ ಮಾಡಿದ್ದು ಸಂಪತ್ತಿಗೆ ಸವಾಲ್ ಮೂಲಕ. ಆಮೇಲೆ ಕಲ್ಯಾಣ ಕುಮಾರ್ ಅವ್ರನ್ನ ಹೀರೋ ಮಾಡಿದಂತ ಮಠ ಯಾವ್ದಾದ್ರು ಸಿದ್ದನಕೊಳ್ಳ ಮಠ. ಹೀಗಾಗಿ ಎಲ್ಲ ಕಲಾ ಪೋಷಕರ ಮಠ. ಮೇಲಾಗಿ ಇದಕ್ಕ ಪೋಷಣೆ ಮಾಡಿದಂಥವ್ರು ಮಾಧ್ಯಮ ಮತ್ತು ಪತ್ರಿಕಾ ಬಳಗದವ್ರು. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ಎಲ್ಲಾ ಪತ್ರಿಕಾ ಮತ್ತು ಮಾಧ್ಯಮ ಬಳಗದವರು ಇವತ್ತು ಈ ಮಠವನ್ನ ಬೆಳಕಿಗೆ ತಂದಂತವ್ರು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಾವು ಮೊದಲು ಇದನ್ನ ಅಷ್ಟು ಪ್ರಚಾರ ಮಾಡಿದ್ದಿಲ್ಲ ಅಂದ್ರೂ ಕೂಡ ಈಗಿನ ಕಾಲದಲ್ಲಿ ನಾವು ಪ್ರಚಾರ ಬೇಕಂತ ಹೇಳಿ ಅವರೇ ಮಾಡಿದ್ದು. ಭಕ್ತರ ಬರ್ಲಿ ಅಥವಾ ಭಕ್ತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಪ್ರಚಾರ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಬಾಗಲಕೋಟೆ ಜಿಲ್ಲೆಯ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಅವ್ರಿಗೆ ನಾ ಧನ್ಯವಾದ ಹೇಳ್ತೀನಿ. ಈಗೇನಾದ್ರೂ ಈ ಮಠಕ್ಕೆ ಬೆಳೆದೈತಂದ್ರ ಅವ್ರದ್ದು ಕನಿಷ್ಠ 12ನೇ ಅವ್ರದ್ದು ಪ್ರಚಾರದಿಂದನೇ ಆಗೈತೆ ಅಂತ ಹೇಳ್ತೀನಿ. ಇಲ್ಲಿಲ್ಲ ಅವರು ಎಲ್ಲ ಇಲ್ಲಿ ಐತಿ ಅನ್ನೋದಾರ ಬೇಕಲ್ಲ ಜನರಿಗೆ. ಇಂತಲ್ಲಿ ಐತಿ ಇಂತಲ್ಲಿ ಹೋಗ್ರಿ ಅಂತ ಹೇಳೋರು ಯಾರಾದ್ರೆ ನೀವು ಪತ್ರಕರ್ತರು, ಮಾಧ್ಯಮದವ್ರು. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್.
ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ